Hello dear students and welcome to Alpha Tutorials online biology classes. I am Dr. Ashish Singh. ಈ ವಿಡಿಯೋನಲ್ಲಿ ನಾನು ನಿನ್ನೆ ಬಿಟ್ಟಿರ್ತಕ್ಕಂಥ ಭಾಗ ಆಫ್ಟರ್ ದ ಡಿಸ್ಕಷನ್ ಆಫ್ ಔಟ್ ಬ್ರೀಡಿಂಗ್ ಡಿವೈಸಸ್ ನಾನು ಹೇಳಿರೋ ಹಾಗೆ ಪೋಲನ್ ಪಿಸ್ಟಲ್ ಇಂಟರಾಕ್ಷನನ್ನು ಮುಂದಿನ ಕ್ಲಾಸ್ನಲ್ಲಿ ಕಂಟಿನ್ಯೂ ಮಾಡಲಾಗುತ್ತೆ ಅಂತ ಹೇಳಿಬಿಟ್ಟು ಸೊ ಇವತ್ತಿನ ವಿಡಿಯೋನಲ್ಲಿ ವಿ ವಿಲ್ ಡಿಸ್ಕಸ್ ದ ಪೋಲನ್ ಪಿಸ್ಟಲ್ ಇಂಟರಾಕ್ಷನ್. ಸೊ what is pollen pistil interaction? See, pollen grains ಯಾವ ರೀತಿ ಡೆವಲಪ್ ಆಗುತ್ತೆ ಅಂತ ಹೇಳಿ ನಾವು ಪ್ರೀವಿಯಸ್ ವಿಡಿಯೋ ಲೆಕ್ಚರ್ಸ್ನಲ್ಲಿ ಈಗಾಗಲೇ ನೋಡಿದ್ವಿ. ಬೈ ದ ಪ್ರಾಸೆಸ್ ಆಫ್ ಮೈಕ್ರೋಸ್ಪೋರೋಜೆನಿಸಿಸ್ ಆಗಿ ಅದರಿಂದ ಪೋಲನ್ ಡೆವಲಪ್ಮೆಂಟ್ ಆಗಿ ಪೋಲನ್ ಗ್ರೇನ್ ಸ್ಟ್ರಕ್ಚರನ್ನು ಕೂಡ ಡೀಟೇಲ್ ಆಗಿ ನಾವು ತಿಳ್ಕೊಂಡಿದ್ವಿ. ಓಕೆ, ಆಫ್ಟರ್ ದ್ಯಾಟ್ ವಿ ಹ್ಯಾವ್ ಆಲ್ಸೋ ಅಂಡರ್ಸ್ಟುಡ್ ಹೌ ದ ಮೆಗಾಸ್ಪೋರೋಜೆನಿಸಿಸ್ ಟೇಕ್ಸ್ ಪ್ಲೇಸ್ ಆ್ಯಂಡ್ ಓವ್ಯೂಲ್ನಲ್ಲೊಳಗೆ ಇರ್ತಕ್ಕಂಥ ಫೀಮೇಲ್ ಗ್ಯಾಮೆಟೋಫೈಟ್ ಅಥವಾ ಎಂಬ್ರಿಯೋ ಸ್ಯಾಕ್ ಯಾವ ರೀತಿ ಪೂರ್ಣ ರೀತಿಯಿಂದ ಡೆವಲಪ್ ಆಗುತ್ತೆ ಅಂತ ಹೇಳಿ ಈ ವಿಡಿಯೋನ ಪ್ರೀವಿಯಸ್ ವಿಡಿಯೋ ಲೆಕ್ಚರ್ಸ್ನನ್ನು ಕೂಡ ನಾವು ಅದರ ಬಗ್ಗೆ ತಿಳ್ಕೊಂಡಿವಿ. ಸೊ ನಾವು ದ ಗೈನೋಶಿಯಮಿನ ರಿಸೆಪ್ಟೈಲ್ ಪಾರ್ಟ್ ದಟ್ ಈಸ್ ಸ್ಟಿಗ್ಮಾ ಅಥವಾ ಎಂಟೈರ್ ಗೈನೋಶಿಯಮಿನ ಯೂನಿಟಿಗೆ ನಾವು ಪಿಸ್ಟಿಲ್ ಅಂತ ಕರಿತೀವಿ. ಪಿಸ್ಟಿಲಿನ ಮುಖ್ಯವಾದಂಥ ಭಾಗ ದಟ್ ಈಸ್ ಕಾಲ್ಡ್ ಸ್ಟಿಗ್ಮಾ. ಈ ಸ್ಟಿಗ್ಮಾಗೆ ಒಂದು ಕೆಪಾಸಿಟಿ ಇರುತ್ತೆ ದಟ್ ಇಟ್ ಕ್ಯಾನ್ ರೆಕಗ್ನೈಸ್ ವಿಚ್ ಈಸ್ ದ ರೈಟ್ ಟೈಪ್ ಆಫ್ ಪೋಲನ್ ಅಥವಾ ಕಂಪ್ಯಾಟಿಬಲ್ ಟೈಪ್ ಆಫ್ ಪೋಲನ್ ಅಂತ ಕರಿತೀವಿ ಇದಕ್ಕೆ, ರೈಟ್. ಸೊ ನೀವು ಇಲ್ಲಿ ನೋಡಬಹುದು ಇನ್ ದಿಸ್ ಡಯಾಗ್ರಾಮ್ ದಿಸ್ ಇಸ್ ದ ಪಿಸ್ಟಿಲ್ ಗೈನೋಶಿಯಮ್. ಇದರ ಮೂರು ಭಾಗದಲ್ಲಿ ಓವರಿ, ಸ್ಟೈಲ್ and stigma. ನೀವು ಈ ಚಿತ್ರದಲ್ಲಿ ನೋಡಬಹುದು ದೇರ್ ಆರ್ ಸಮ್ ಪೋಲನ್ ಗ್ರೇನ್ಸ್ ಲ್ಯಾಂಡೆಡ್ ಅಪಾನ್. ಕೆಲವೊಂದು ಪೋಲನ್ ಗ್ರೇನ್ಸು 1 2 3 4 5 6 ಥರದ ಪೋಲನ್ ಗ್ರೇನ್ಸ್ ಇಲ್ಲಿ ಲ್ಯಾಂಡ್ ಆಗಿಬಿಟ್ಟಿದ್ದಾವೆ. ಅದರಲ್ಲಿ ಕೆಲವೊಂದು ಪೋಲನ್ ಗ್ರೇನ್ ಮಾತ್ರ ದೇ ಆರ್ ಅಲೌಡ್ ಟು ಗ್ರೋ. ಸಿ, ಯಾವಾಗಲೂ ಇಟ್ ಈಸ್ ನಾಟ್ ಆಲ್ವೇಸ್ ಗ್ಯಾರಂಟಿ. ಕ್ರಾಸ್ ಪಾಲಿನೇಷನ್ ಆಗ್ತಕ್ಕಂಥ ಪ್ಲಾಂಟ್ಸ್ನಲ್ಲಿ ಯಾವಾಗ ಪಾಲಿನೇಟರ್ ಅದ ಹನಿ ಬಿ ಆಗಿರಬಹುದು ಆರ್ ಬಟರ್ಫ್ಲೈ ಆಗಿರಬಹುದು, ಯಾವುದೇ ಸೋರ್ಸ್ಗಳ ಮುಖಾಂತರ ಈಗ ಪೋಲನ್ ಗ್ರೇನ್ ಬಂದು ಲ್ಯಾಂಡ್ ಆಗಿಬಿಟ್ಟಿದೆ. ಒಂದು ವೇಳೆ ಈ ಸ್ಟಿಗ್ಮಾ ಏನಿದೆ ಅಲ್ಲ ಅಥವಾ ಈ ಪಿಸ್ಟಿಲ್ ಏನಿದೆ, ಹೈಬಿಸ್ಕಸ್ ಫ್ಲವರ್, ದಾಸವಾಳ ಹೂವು ಅದರ ಸರ್ಫೇಸ್ ಆಗಿದ್ದಲ್ಲಿ ಇಟ್ ಈಸ್ ನಾಟ್ ಆಲ್ವೇಸ್ ಗ್ಯಾರಂಟಿ, ಇಟ್ ಈಸ್ ಸರ್ಟನ್ಲಿ ದಟ್ ಯಾವುದೇ ಥರದ ಪೋಲನ್ ಗ್ರೇನ್ ಬಂದು ಲ್ಯಾಂಡ್ ಆಗಬಹುದಲ್ಲ. ಸೊ ಆ ಸಂದರ್ಭದಲ್ಲಿ ಯಾವ ಪೋಲನ್ ಗ್ರೇನ್ ಲ್ಯಾಂಡ್ ಆಗಿದೆ ಅನ್ನೋದಕ್ಕೆ ಡಿಸೈಡ್ ಮಾಡಿಬಿಟ್ಟು ಅದನ್ನು ಮುಂದಿನ ಬೆಳವಣಿಗೆಗೆ ಅವಕಾಶ ಮಾಡಿಕೊಡ್ಬೇಕಾ ಕೊಡಬಾರ್ದಾ, ಇದನ್ನು ಡಿಸೈಡ್ ಮಾಡೋರು ಯಾರು ಅಂತ ಹೇಳಿದರೆ ದ ಸರ್ಫೇಸ್ ಆಫ್ ದಿಸ್ ವೆರಿ ಇಂಪಾರ್ಟೆಂಟ್ ಸ್ಟ್ರಕ್ಚರ್, ಅದನ್ನು ನಾವು ಸ್ಟಿಗ್ಮಾ ಅಂತ ಗುರುತಿಸ್ತೀವಿ. ಸ್ಟಿಗ್ಮಾ ಹ್ಯಾಸ್ ದ ಕೆಪಾಸಿಟಿ ಟು ಐಡೆಂಟಿಫೈ ವಿಚ್ ಈಸ್ ದ ರೈಟ್ ಟೈಪ್ ಆ್ಯಂಡ್ ವಿಚ್ ಈಸ್ ದ ರಾಂಗ್ ಟೈಪ್. ಕಂಪ್ಯಾಟಿಬಲ್ ಅಥವಾ ಇನ್ಕಂಪ್ಯಾಟಿಬಲ್ ಟೈಪ್ ಆಫ್ ಪೋಲನನ್ನು ಐಡೆಂಟಿಫೈ ಮಾಡೋ ಕೆಪಾಸಿಟಿ ಹೊಂದಿರುತ್ತೆ ಬೈ ದ ಕೆಮಿಕಲ್ ಇಂಟರಾಕ್ಷನ್ಸ್ ಬಿಟ್ವೀನ್ ದ ಪೋಲನ್ ಆ್ಯಂಡ್ ಸ್ಟಿಗ್ಮಾ. ಪೋಲನ್ ಗ್ರೇನ್, ಈ ನಮ್ಮ ಪೋಲನ್ ಗ್ರೇನ್ ಮತ್ತು ಈ ಸ್ಟಿಗ್ಮಾ ಸರ್ಫೇಸ್ ಮಧ್ಯದಲ್ಲಿ ದೇರ್ ಅಕರ್ಸ್ ಸರ್ಟನ್ ಎಕ್ಸ್ಚೇಂಜ್ ಆಫ್ ಕೆಮಿಕಲ್ಸ್. ಈ ಕೆಮಿಕಲ್ಸಿನ ವಹಿವಾಟ ನಡೆಯುತ್ತೆ. ಇಟ್ ಮೀನ್ಸ್ ಎಕ್ಸ್ಚೇಂಜ್ ಆಫ್ ಕೆಮಿಕಲ್ಸು, ಅದರಿಂದ ಗುರುತಿಸಲಾಗುತ್ತೆ ವೆದರ್ ಇಟ್ ಈಸ್ ಆಫ್ ರೈಟ್ ಟೈಪ್ ಆರ್ ದ ರಾಂಗ್ ಟೈಪ್ ಆಫ್ ಪೋಲನ್ ಅಂತ ಹೇಳ್ಬಿಟ್ಟು ಅದನ್ನು ಡಿಸೈಡ್ ಮಾಡೋ ಕೆಪಾಸಿಟಿ ಯಾರಿಗಿದೆ, ದಟ್ ಈಸ್ ಟು ಅವರ್ ಸ್ಟಿಗ್ಮಾ ಬೈ ಸಮ್ ಕೆಮಿಕಲ್ ಇಂಟರಾಕ್ಷನ್ಸ್. ಈ ಕೆಮಿಕಲ್ ಇಂಟರಾಕ್ಷನ್ಸು ನೇಚರು ಎಸ್ಪೆಷಲಿ ಕೆಲವೊಂದು ಪ್ರೋಟೀನ್ಸ್ ಆಗಿರ್ತವೆ. ವಿಜ್ಞಾನಿಗಳು ಇದರ ಬಗ್ಗೆ ಅಧ್ಯಯನ ಮಾಡಿ ಅದರ ಬಗ್ಗೆ ತಿಳ್ಕೊಂಡಿದ್ದಲ್ಲಿ ಆ ಕೆಮಿಕಲ್ಸ್ ಏನಿರಬಹುದು ಅದನ್ನೇ ಪ್ಲಾಂಟ್ ಇಷ್ಟು ಸುಲಭವಾಗಿ ಐಡೆಂಟಿಫೈ ಮಾಡುತ್ತಲ್ಲ ಅಂಥೇಳಿ ಅದರ ಬಗ್ಗೆ ಅಧ್ಯಯನ ಮಾಡಿ ತಿಳ್ಕೊಂಡಿದ್ದಾಗ ಏನು ಗೊತ್ತಾಯಿತು ಅಂತ ಹೇಳಿದರೆ ದಟ್ ಈಸ್ ದೇರ್ ಆರ್ ಸಮ್ ಕ್ಲಾಸ್ ಆಫ್ ಪ್ರೋಟೀನ್ಸ್. ಆ ಪ್ರೋಟೀನ್ಸನ್ನು ಐಡೆಂಟಿಫೈ ಮಾಡುವಂಥ ಕ್ಷಮತಾ ಈ ಸ್ಟಿಗ್ಮಾ ಸರ್ಫೇಸಿಗೆ ಪ್ರೆಸೆಂಟ್ ಇದೆ, ರೈಟ್. ಸೊ ವಾಟ್ ಈಸ್ ಪೋಲನ್ ಪಿಸ್ಟಿಲ್ ಇಂಟರಾಕ್ಷನ್? ದ ಪ್ರಾಸೆಸ್ ವೇರ್ the chemical interaction between the stigma and the pollen grain occurs. The recognition of compatible type of pollen, ಅಂದರೆ compatible ಅಂತಂದರೆ right
ಟೈಪ್. ಸರಿಯಾದ ಪೋಲನ್ ಅನ್ನು ಆಯ್ಕೆ ಮಾಡಿಕೊಳ್ಳುವಂಥ ಪ್ರಕ್ರಿಯೆ, ಇದಕ್ಕೆ ನಾವು ಪೋಲನ್ ಪಿಸ್ಟಿಲ್ ಇಂಟರಾಕ್ಷನ್ ಅಂತ ಕರಿತೀವಿ. ದ ಇಂಟರಾಕ್ಷನ್ ಅಂದರೆ ಇಲ್ಲಿ ಕೆಮಿಕಲ್ಸ್ಗಳ ಎಕ್ಸ್ಚೇಂಜ್ ಆಫ್ ದ ಕೆಮಿಕಲ್ ಕಾಂಪೊನೆಂಟ್ಸ್ ಆಫ್ ದ ಪೋಲನ್ ಆ್ಯಂಡ್ ದೋಸ್ ಆಫ್ ದ ಸ್ಟಿಗ್ಮಾ, ಇದಕ್ಕೆ ನಾವು ಪೋಲನ್ ಪಿಸ್ಟಿಲ್ ಇಂಟರಾಕ್ಷನ್ ಅಂತ ಕರಿತೀವಿ. ನೀವು ನೋಡಬಹುದು ಇಲ್ಲಿ ಯಾವ ಪೋಲನ್ ಆಯ್ಕೆ ಆಗಿದೆ, ಮೀನ್ಸ್ ಯಾವ ಪೋಲನ್ ರೆಕಗ್ನೈಸ್ ಮಾಡಿದೆಯೋ, ಸ್ಟಿಗ್ಮಾ ಯಾವ ಪೋಲನ್ ರೆಕಗ್ನೈಸ್ ಮಾಡಿಬಿಟ್ಟಿದೆಯಲ್ಲ ಆ ಪೋಲನ್ ಗ್ರೇನ್ ಮಾತ್ರ ಮುಂದಿನ ಬೆಳವಣಿಗೆಯನ್ನು ಇಲ್ಲಿ ತೋರಿಸುತ್ತೆ. ಈ ಪೋಲನ್ ಆಯ್ಕೆ ಆಗಿದೆ ನೋಡಿ. ಸೊ ಅಲಾಂಗ್ ದ ಸ್ಟೈಲ್ ಫ್ರಮ್ ದ ಸ್ಟಿಗ್ಮಾ ಅಲಾಂಗ್ ದ ಸ್ಟೈಲ್ ಈ ಪೋಲನ್ ಗ್ರೈನ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ದಟ್ ವಿಲ್ ಗಿವ್ ರೈಸ್ ಟು ದ ಲಾಂಗ್ ಟ್ಯೂಬ್ಯುಲಾರ್ ಸ್ಟ್ರಕ್ಚರ್ ದಟ್ ಈಸ್ ದ ಪೋಲನ್ ಟ್ಯೂಬ್. ಇದು ಏನು ಫಾರ್ಮ್ ಮಾಡುತ್ತೆ ಅಂತ ಹೇಳಿದ್ರೆ ಪೋಲನ್ ಟ್ಯೂಬ್ ಫಾರ್ಮ್ ಮಾಡುತ್ತೆ. ಈ ಪೋಲನ್ ಟ್ಯೂಬ್ ಒಳಗಡೆ ಬೇಸಿಕಲಿ ಇರೋದು ಏನಪ್ಪ ಅಂತ ಹೇಳಿದ್ರೆ ದಟ್ ಕನ್ಸಿಸ್ಟ್, ಇದು ಈಗ ಇದು ಪೋಲನ್ ಗ್ರೈನ್ ಒಂದು ವೇಳೆ ದಿಸ್ ಈಸ್ ಸಪೋಸ್ ಇಟ್ ಈಸ್ ಐಡೆಂಟಿಫೈಡ್, ಲೆಟ್ ಅಸ್ ಸಪೋಸ್ ಈ ಪೋಲನ್ ಗ್ರೈನ್ ಐಡೆಂಟಿಫೈ ಆಗಿದೆ. ಇಲ್ಲಿ ನಮ್ಮ ಪೋಲನ್ ಗ್ರೈನ್ ವಿಚ್ ಈಸ್ ಐಡೆಂಟಿಫೈಡ್, ದಿಸ್ ವಿಲ್ ಗ್ರೋ. ಈ ಗ್ರೋ ಆಗ್ತಿರೋ ಸಂದರ್ಭದಲ್ಲಿ ಈ ಪೋಲನ್ ಟ್ಯೂಬ್ ಒಳಗಡೆ ದೇರ್ ವಿಲ್ ಬಿ 2 ನ್ಯೂಕ್ಲಿಯೈ ಪ್ರೆಸೆಂಟ್ ವಿದಿನ್ ಇಟ್. ಸಿ, ನಾನು ಹೇಳಿದಂಗೆ ಯಾವಾಗ ನಾನು ಪೋಲನ್ ಗ್ರೈನ್ ಸ್ಟ್ರಕ್ಚರ್ ಎಕ್ಸ್ಪ್ಲೇನ್ ಮಾಡಿದ್ದೆ, 60% ಆಫ್ ದ ಆಂಜಿಯೋಸ್ಪರ್ಮಿಕ್ ಪ್ಲಾಂಟ್ಸ್ ತನ್ನ ಪೋಲನ್ ಗ್ರೈನ್ ಅನ್ನು 2 ಸೆಲ್ಡ್ ಸ್ಟೇಜ್ನಲ್ಲಿ ರಿಲೀಸ್ ಮಾಡ್ತವೆ. ಅಬೌಟ್ 60% ಆಫ್ ದ ಆಂಜಿಯೋಸ್ಪರ್ಮಿಕ್ ಪ್ಲಾಂಟ್ಸ್ ದೇ ರಿಲೀಸ್ ದೇರ್ ಪೋಲನ್ ಅಟ್ 2 ಸೆಲ್ಡ್ ಸ್ಟೇಜ್. 2 ಸೆಲ್ಡ್ ಸ್ಟೇಜಸ್ನಲ್ಲಿ ತನ್ನ ಪೋಲನ್ ಗ್ರೈನ್ ಅನ್ನು ರಿಲೀಸ್ ಮಾಡ್ತವೆ. ರೆಸ್ಟ್ ಆಫ್ ದ ಪ್ಲಾಂಟ್, ಸಮ್ ಆಫ್ ದ ಆಂಜಿಯೋಸ್ಪರ್ಮಿಕ್ ಪ್ಲಾಂಟ್ಸ್ ಆರ್ ಆಲ್ಸೋ ದೇರ್ ದಟ್ ರಿಲೀಸ್ 3 ಸೆಲ್ಡ್ ಸ್ಟೇಜ್ ಆಫ್ ಪೋಲನ್ ಗ್ರೈನ್ಸ್. ಇಲ್ಲಿ ನೋಡ್ಬೋದು ಎರಡು ಸ್ಟ್ರಕ್ಚರ್ಸ್, ವಾಟ್ ವಿ ಕುಡ್ ಸಿ ವಿತ್ ದ ಬ್ಲೂ ಕಲರ್, ಆ ಟ್ಯೂಬ್ ಒಳಗಡೆ ಇರತಕ್ಕಂಥ 2 ನ್ಯೂಕ್ಲಿಯೈ ಏನಿರ್ತಾವಂತಂದರೆ ದೀಸ್ ಆರ್ ದ ಮೇಲ್ ಪ್ರೋ ನ್ಯೂಕ್ಲಿಯೈ. ಮುಂದೆ ಇವೇ ಹೋಗ್ಬಿಟ್ಟು ಎಂಬ್ರಿಯೋ ಸ್ಯಾಕನ್ನು ಫರ್ಟಿಲೈಸೇಷನ್ ಏನೋ ಪ್ರಕ್ರಿಯೆ ಪೂರ್ಣಗೊಳಿಸ್ತವೆ. ಓಕೆ, ದಟ್ ವಿ ವಿಲ್ ಸಿ ಇನ್ ದ ನೆಕ್ಸ್ಟ್ ಕಮಿಂಗ್ ಕ್ಲಾಸಸ್. ಸೊ ವಾಟ್ ಈಸ್ ಪೋಲನ್ ಪಿಸ್ಟಿಲ್ ಇಂಟರಾಕ್ಷನ್? ಸಿ, ಯಾವಾಗ ಪಾಲಿನೇಷನ್ ಆಗಿದ್ದಲ್ಲಿ ಇಟ್ ಇಸ್ ನಾಟ್ ಆಲ್ವೇಸ್ ಗ್ಯಾರಂಟಿ ದಟ್ ದ ರೈಟ್ ಟೈಪ್ ಆಫ್ ಪೋಲನ್ ಅಂತ ನಾವು ಇಲ್ಲಿ ಏನಂತ ಅದನ್ನು ಹೇಳ್ತಾ ಇದ್ದೀವಿ, ಕರಿತಾ ಇದ್ದೀವಿ ಅಂತ ಹೇಳಿದ್ರೆ ಕಂಪ್ಯಾಟಿಬಲ್ ಟೈಪ್, ಅಥವಾ ಇದು ಈ ಥರನೂ ಪಾಸಿಬಲ್ ಇದೆ ಅಲ್ಲ, ರಾಂಗ್ ಟೈಪ್ ಆಫ್ ಪೋಲನ್ನು ಕೂಡ ವಾಟ್ ಇಟ್ ಕ್ಯಾನ್ ಟ್ರಾನ್ಸ್ಫರ್ ಆನ್ ಟು ದ ಸ್ಟಿಗ್ಮಾ. ಆ ಸಂದರ್ಭದಲ್ಲಿ ಪಿಸ್ಟಿಲ್ ಹ್ಯಾಸ್ ದ ಎಬಿಲಿಟಿ ಟು ರೆಕಗ್ನೈಸ್ ದ ಪೋಲನ್ ವೆದರ್ ಇಟ್ ಈಸ್ ಆಫ್ ರೈಟ್ ಟೈಪ್, ಕಂಪ್ಯಾಟಿಬಲ್ ಟೈಪ್ ಆಗಿರಲಿ ಅಥವಾ ರಾಂಗ್ ಟೈಪ್, ಇನ್ಕಂಪ್ಯಾಟಿಬಲ್ ಆಗಿರಬಹುದು. ಅದನ್ನು ಐಡೆಂಟಿಫೈ ಮಾಡತಕ್ಕಂಥ ಕೆಪಾಸಿಟಿ, ದ ಪೋಲನ್ ಈಸ್ ಕಂಪ್ಯಾಟಿಬಲ್, ಇಟ್ ವಿಲ್ ಬಿ accepted. Whether if the pollen is compatible type ಇದರಲ್ಲಿ ಆ ಪೋಲನ್ಗೆ ಆಕ್ಸೆಪ್ಟ್ ಮಾಡಲಾಗುತ್ತೆ. ಆಕ್ಸೆಪ್ಟ್ ಅಂತಂದರೆ ಈ ಥರ ಸ್ಟಿಗ್ಮಾ ಸರ್ಫೇಸ್ ಮೇಲೆ ಪೋಲನ್ ಗ್ರೈನ್ ಆಕ್ಸೆಪ್ಟ್ ಆಗಿದ್ದಲ್ಲಿ ಮುಂದಿನ ಬೆಳವಣಿಗೆ ನಡೆಯುತ್ತೆ. ಮೀನ್ ದ ಪೋಲನ್ ಟ್ಯೂಬ್ ಫಾರ್ಮೇಷನ್ ವಿಲ್ ಬಿ ಪ್ರಮೋಟೆಡ್. ದ ಪೋಸ್ಟ್ ಪಾಲಿನೇಷನ್ ಪ್ರಾಸೆಸಸ್ ವಿಲ್ ಅಕರ್ ಆಫ್ಟರ್ ದ್ಯಾಟ್. ಇದಾದ ನಂತರ ಯಾವಾಗ ರೈಟ್ ಟೈಪ್ ಆಫ್ ಪೋಲನ್ ಅಂತ ಐಡೆಂಟಿಫೈ ಆದ ತಕ್ಷಣ ಅದು ಮುಂದಿನ ಬೆಳವಣಿಗೆಗೆ ಕಾರಣ ಆಗುತ್ತೆ. ದೆನ್ ಸಿ, ಇದು this is the surface of the embryo sac structure which is 7-celled 8 nucleate structure ಆಗಿರ್ತದೆ. ಅಲ್ಲಿ ನಾವು ನೋಡಿದಂಗೆ, ನಾವು ತಿಳಿದಿರೋ ಮಟ್ಟಿಗೆ this is our embryo sac. let me remind you, ಈ ಕೆಳಗಡೆ ಇರ್ತಕ್ಕಂಥ ಸೆಲ್ಸ್ಗಳೇನಿದಾವೆಲ್ಲ ಇದನ್ನ ನಾವು ಏನಂತ ಗುರುತಿಸ್ತೀವಿ? these are the synergids. Synergids ಹತ್ರ ಕೆಲವೊಂದು
ಫಿಂಗರ್ ಲೈಕ್ ಸ್ಟ್ರಕ್ಚರ್ಸ್ನು ಕೂಡ ಪ್ರೆಸೆಂಟ್ ಇರ್ತವೆ. ಅವುಗಳನ್ನು ನಾವು ಫಿಲಿಫಾರ್ಮ್ ಅಪಾರಟಸ್ ಅಂತ ಗುರುತಿಸಿದ್ವಿ. ವಿ ರೆಫರ್ ದಮ್ ಆಸ್ ಫಿಲಿಫಾರ್ಮ್ ಅಪಾರಟಸ್. ಯಾವಾಗ ಈ ಪೋಲನ್ ಟ್ಯೂಬ್ ನಾವಿಲ್ಲಿ ನೋಡ್ದಂಗೆ ಈ ಸ್ಟ್ರಕ್ಚರ್ ಈ ರೀತಿ ಬೆಳೀತಾ ಇರುತ್ತೆ. ಸಪೋಸ್ ಇದು ನಮ್ಮ ಓವ್ಯೂಲ್ ಆಗಿದೆ. ಹಿಯರ್ ಆರ್ ಪೋಲನ್ ಟ್ಯೂಬ್ ಈಸ್ ಗೆಟಿಂಗ್ ಡೆವಲಪ್ಡ್. ಪೋಲನ್ ಟ್ಯೂಬ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಪೋಲನ್ ಟ್ಯೂಬ್ ಇಲ್ಲಿಂದ ಪೋಲನ್ ಟ್ಯೂಬ್ ಒನ್ಸ್ ಇಟ್ ಈಸ್ ಪೋಲನ್ ಗ್ರೈನ್ ವೆನ್ ಇಟ್ ಈಸ್ ಆಕ್ಸೆಪ್ಟೆಡ್, ಈ ಪೋಲನ್ ಟ್ಯೂಬ್ ಮುಂದೆ ಸ್ಟಿಗ್ಮಾ ಸರ್ಫೇಸ್ಲಿಂದ ಸ್ಟೈಲ್ ಮುಖಾಂತರ ಡೆವಲಪ್ ಆಗ್ತಾ ಬಂದುಬಿಟ್ಟು ಒನ್ಸ್ ಇಟ್ ವಿಲ್ ರೀಚ್ ದ ಸರ್ಫೇಸ್ ಆಫ್ ದ ಓವ್ಯೂಲ್ ಅಟ್ ದಿಸ್ ಪರ್ಟಿಕ್ಯುಲರ್ ಸೈಟ್. ಈ ಸೈಟಿಗೆ ನಾವು ಏನಂತ ಕರಿತೀವಿ? ಮೈಕ್ರೋಪೈಲ್. ಮೈಕ್ರೋಪೈಲ್ ಮುಖಾಂತರ ಎಂಟರ್ ಆಗುತ್ತೆ. ಮೈಕ್ರೋಪೈಲ್ ಮುಖಾಂತರ ಎಂಟರ್ ಆಗಿರ್ತಕ್ಕಂಥ ಪೋಲನ್ ಟ್ಯೂಬ್, ಈ ಪ್ರೊಸೆಸ್ಸಿಗೆ ನಾವು ಯಾವಾಗ ಪೋಲನ್ ಟ್ಯೂಬ್ ಮೈಕ್ರೋಪೈಲ್ ಮುಖಾಂತರ ಎಂಟರ್ ಆಗುತ್ತಲ್ಲ ಅದಕ್ಕೆ ನಾವು ಪೋರೋಗ್ಯಾಮಿ ಅಂತ ಕರಿತೀವಿ. ದಟ್ ಈಸ್ ರೆಫರ್ಡ್ ಆಸ್ ಪೋರೋಗ್ಯಾಮಿ. ಇದು ಎಕ್ಸಾಮಿನೇಷನ್ ಕ್ವಶನ್ ಆಗಿರ್ತದೆ. ದೋಸ್ ಆರ್ ಪ್ರಿಪೇರಿಂಗ್ ಫಾರ್ ದ ನೀಟ್ ಎಕ್ಸಾಮ್, ಅದಕ್ಕೆ ಅವರಿಗೆ ಇಂಪಾರ್ಟೆಂಟ್. ಪೋರೋಗ್ಯಾಮಿ ಅಂತಂದರೆ ಎಂಟ್ರಿ ಆಫ್ ಪೋಲನ್ ಟ್ಯೂಬ್ ಇನ್ ಟು ದ ಓವ್ಯೂಲ್ ವಯಾ ಮೈಕ್ರೋಪೈಲ್. ಸಿ ಇಲ್ಲಿ ಯಾವಾಗ ಈ ರೀತಿಯ ಮುಂದಿನ ಬೆಳವಣಿಗೆ ಆದಮೇಲೆ ಪೋಲನ್ ಟ್ಯೂಬ್ ಡೆವಲಪ್ ಆದಮೇಲೆ ಆ ಪೋಲನ್ ಟ್ಯೂಬ್ ಮೈಟ್ ಎಂಟರ್ ಫ್ರಮ್ ಎನಿ ಅದರ್ ಪ್ಲೇಸ್. ಯಾವುದೇ ಅಂದರೆ ಈ ಪೋಲನ್ ಟ್ಯೂಬ್ ಇಲ್ಲಿಂದನೂ ಎಂಟರ್ ಆಗ್ಬೋದು, ಇಲ್ಲಿಂದನೂ ಎಂಟರ್ ಆಗ್ಬೋದು. ಅದನ್ನು ಕರೆಕ್ಟಾಗಿ ಗೈಡೆನ್ಸ್ ಕೊಡೋರು ಯಾರು ಅಂದರೆ ಇಲ್ಲಿಂದ ಬೆಳವಣಿಗೆ ಆದ ತಕ್ಷಣ ಇದು ಮುಂದೆ ಬೆಳೀತಾ ಇರೋ ಸಂದರ್ಭದಲ್ಲಿ ಅದು ಕರೆಕ್ಟಾಗಿ ಅಲ್ಲಿನೇ ಎಂಟರ್ ಆಗೋದನ್ನ ಅವರಿಗೆ ದಾರಿ ತೋರಿಸೋ ಕೆಲಸ ಯಾರು ಮಾಡ್ತಾರೆ ಅಂತ ಹೇಳಿದರೆ ನಮ್ಮ ಸಿನರ್ಜಿಡ್ಸ್ ಸೆಲ್ಸು. ಸಿನರ್ಜಿಡ್ ಸೆಲ್ಸ್ ಮುಂದೆ ಏನು ಮಾಡ್ತಾ ಇರ್ತವೆ ಅಂತ ಹೇಳಿದರೆ ಪೋಲನ್ ಟ್ಯೂಬ್ ಡೆವಲಪ್ ಆಗ್ತಾ ಇರೋ ಸಂದರ್ಭದಲ್ಲಿ ಅದನ್ನು ಅಟ್ರ್ಯಾಕ್ಟ್ ಮಾಡ್ತವೆ. ಕೆಲವೊಂದು ಕೆಮಿಕಲ್ಸ್ ಮುಖಾಂತರ ಅಟ್ರ್ಯಾಕ್ಟ್ ಮಾಡ್ತವೆ. ಮುಂದೆ ಸಿನರ್ಜಿಡ್ಸ್ ಹತ್ರ ಬಂದ ಮೇಲೆ ಇಲ್ಲಿ ನೋಡ್ರಿ, ಈ ಸ್ಟ್ರಕ್ಚರ್ ಮುಂದೆ ಇಲ್ಲಿ ನೋಡ್ರಿ, ಸಿನರ್ಜಿಡ್ಸ್ ಹತ್ರ ಬಂದ ಮೇಲೆ ದೇರ್ ಆರ್ ದ ಸ್ಟ್ರಕ್ಚರ್ಸ್ ವಾಟ್ ವಿ ಕಾಲ್ ಫಿಲಿಫಾರ್ಮ್ ಅಪಾರಟಸ್. ಫಿಲಿಫಾರ್ಮ್ ಅಪಾರಟಸ್ ಮುಂದೆ ಏನು ಮಾಡ್ತವೆ ಅಂತ ಹೇಳಿದರೆ, ಪೋಲನ್ ಟ್ಯೂಬ್ ಈ ಥರ ಒಳಗೆ ಎಂಟರ್ ಆದಮೇಲೆ ಅದಕ್ಕೆ ಯಾವ ಸೆಲ್ಲಿಗೆ ಅಟ್ರ್ಯಾಕ್ಟ್ ಆಗ್ತದೋ ಅಲ್ಲಿಂದ ಅದು ಬ್ಲಾಸ್ಟ್ ಆಗಿಬಿಟ್ಟು ತನ್ನಲ್ಲಿ ಇರ್ತಕ್ಕಂಥ ಮೇಲ್ ಗ್ಯಾಮೆಟ್ಸನ್ನು ರಿಲೀಸ್ ಮಾಡ್ತದೆ. ಸೊ ಆ ಸಂದರ್ಭದಲ್ಲಿ ಮುಂದಿನ ಪ್ರೊಸೀಜರ್ ಅವರನ್ನು ಗೈಡ್ ಮಾಡುವಂಥ ಯಾರು ಅಂತ ಹೇಳಿದರೆ ಫಿಲಿಫಾರ್ಮ್ ಅಪಾರಟಸ್. ಯಾವಾಗ ಪೋಲನ್ ಗ್ರೈನ್ ಜರ್ಮಿನೇಟ್ ಆದಮೇಲೆ ಟು ಪ್ರೊಡ್ಯೂಸ್ ಪೋಲನ್ ಟ್ಯೂಬ್ ಥ್ರೂ ಒನ್ ಆಫ್ ದ ಜರ್ಮ್ ಪೋರ್. ಈ ಪೋಲನ್ ಗ್ರೈನ್ ಸ್ಟ್ರಕ್ಚರ್ ನಮಗೆ ಗೊತ್ತಿರಂಗೆ ಔಟರ್ ಲೇಯರ್ ಇರುತ್ತೆ ಎಕ್ಸೈನ್ ಹತ್ರ ಇರ್ತಕ್ಕಂಥ ಸ್ಟ್ರಕ್ಚರ್ ದಟ್ ಈಸ್ ದ ಜರ್ಮ್ ಪೋರ್. ಈ ಪೋಲನ್ ಟ್ಯೂಬ್ ಬೆಳವಣಿಗೆ ಎಲ್ಲಿಂದ ನಡೀತದೆ ಅಂತ ಹೇಳಿದರೆ ದಟ್ ಟೇಕ್ಸ್ ಪ್ಲೇಸ್ ಫ್ರಾಮ್ ದ ಜರ್ಮ್ ಪೋರ್ ರೀಜನ್. ಎಲ್ಲಿಂದ ಶುರು ಆಗ್ತದದು? ಜರ್ಮ್ ಪೋರ್ ರೀಜನಿಂದ ಮುಂದಿನ ಬೆಳವಣಿಗೆ ನಡೀತದೆ. ದ ಪೋಲನ್ ಟ್ಯೂಬ್ನಲ್ಲಿ ಇರತಕ್ಕಂಥ ಪೋಲನ್ ಟ್ಯೂಬ್ನಲ್ಲಿ ಪೋಲನ್ ಗ್ರೈನ್ನ ಕಂಟೆಂಟ್ಸ್ ದೇ ವಿಲ್ ಬಿ ಮೂವಿಂಗ್ ಇನ್ ಟು ದ ಪೋಲನ್ ಟ್ಯೂಬ್. ಪೋಲನ್ ಟ್ಯೂಬ್ನಲ್ಲಿ ಎರಡು ವೆಜಿಟೇಟಿವ್ ಸೆಲ್ ನ್ಯೂಕ್ಲಿಯಸ್ ಇವೆರಡು ನ್ಯೂಕ್ಲಿಯಸ್ ಏನಿರ್ತಾವಲ್ಲ ದಟ್ ಆರ್ ಪ್ರೆಸೆಂಟ್ ಇನ್ ಟು ದ ಪೋಲನ್ ಗ್ರೈನ್, ಅವುಗಳು ಪೋಲನ್ ಟ್ಯೂಬ್ನಲ್ಲಿ ದೇ ವಿಲ್ ಬಿ ಸೆಂಟ್. ದ ಪೋಲನ್ ಟ್ಯೂಬ್ ಗ್ರೋಸ್ ಥ್ರೂ ದ ಟಿಶ್ಯೂಸ್ ಆಫ್ ಸ್ಟಿಗ್ಮಾ ಆ್ಯಂಡ್ ದ ಸ್ಟೈಲ್ ದೆನ್ ರೀಚಸ್ ದ ಓವರಿ. ಎಲ್ಲಿಗೆ ರೀಚ್ ಆಗುತ್ತೆ? ಓವರಿ. ಇಫ್ ದ ಪೋಲನ್ ಈಸ್ ಇನ್ಕಂಪ್ಯಾಟಿಬಲ್ ಟೈಪ್, ಈ ಎಲ್ಲ ಇವೆಂಟ್ಸ್ ನಾನು ಏನು ತೋರಿಸ್ತೀನಿ ಇದು ಸರಿಯಾದ ಪೋಲನ್ ಆಯ್ಕೆ ಆದಲ್ಲಿ ಮಾತ್ರ. ರೈಟ್ ಟೈಪ್ ಆಫ್ ಪೋಲನ್ ಒಂದು ವೇಳೆ ಎಂಟರ್ ಆಗಿತ್ತು ಅಂತ ಹೇಳಿದಲ್ಲಿ ಈ ಎಲ್ಲ ಇವೆಂಟ್ಸು ಮುಂದೆ ನಡೀತವೆ. ಇಫ್ ದ ಪೋಲನ್ ಈಸ್ ಇನ್ಕಂಪ್ಯಾಟಿಬಲ್, ಪೋಲನ್ ಐಡೆಂಟಿಫೈ ಮಾಡಲಾಗಿತ್ತು ದಟ್ ಈಸ್ ನಾಟ್ ದ ಸೆಲ್ಫ್ ಟೈಪ್ ಆಫ್ ಪೋಲನ್, ಬೇರೆ ಯಾವುದೋ ಟೈಪ್ ಪೋಲನ್ ಗ್ರೈನ್ ಬಂದು ಲ್ಯಾಂಡ್ ಆಗಿಬಿಟ್ಟಿದೆ, ಯಾವುದೋ ಬೇರೆ ಪ್ಲಾಂಟ್, ರೋಸ್ ಪ್ಲಾಂಟ್ ಆಗಿರಲಿ, ಹೈಬಿಸ್ಕಸ್ ದಾಸವಾಳ ಹೂವಕ್ಕೆ ಬೇರೆ ಯಾವುದೋ ರೋಸ್ ಪ್ಲಾಂಟಿನ ರೋಸ್ ಹೂವದು ಯಾವುದಾದ್ರೂ ಪೋಲನ್ ಗ್ರೈನ್ ಬಂದು ಲ್ಯಾಂಡ್ ಆಗಿಬಿಟ್ಟಿದೆ ಅಂತ ಹೇಳಿ ಆ ಸಂದರ್ಭದಲ್ಲಿ ಆ ಪೋಲನ್ ಗ್ರೈನನ್ನು ಪಿಸ್ಟಿಲ್ ರಿಜೆಕ್ಟ್ ಮಾಡಿಬಿಡುತ್ತೆ. ಸೊ ಆವಾಗ ದ ಪೋಲನ್ ಈಸ್ ಇನ್ಕಂಪ್ಯಾಟಿಬಲ್ ಟೈಪ್ ಅಂತ ಹೇಳಿದಾಗ ಪಿಸ್ಟಿಲ್ ರಿಜೆಕ್ಟ್ಸ್ ದ ಪೋಲನ್ ಬೈ ಪ್ರಿವೆಂಟಿಂಗ್ ದ ಪೋಲನ್ ಜರ್ಮಿನೇಷನ್ ಆ್ಯಂಡ್
preventing the pollen tube growth. Now, the next part, as I've told you, pollen grains are shed at two cell stage. Pollen grains ಎರಡು ಸೆಲ್ ಸ್ಟೇಜ್ ಹೊಂದಿರ್ತವೆ. ಒಂದು ವೆಜಿಟೇಟಿವ್ ಅಂಡ್ ಜನರೇಟಿವ್ ಸೆಲ್. ಓಕೆ, ವೆಜಿಟೇಟಿವ್ ಅಂಡ್ ಜನರೇಟಿವ್ ಸೆಲ್ ಆಗಿರುತ್ತೆ. ಇನ್ ಸಚ್ ಪ್ಲಾಂಟ್ಸ್ ದ ಜನರೇಟಿವ್ ಸೆಲ್ ಡಿವೈಡ್ಸ್ ಅಂಡ್ ಫಾರ್ಮ್ಸ್ ಟೂ ಮೇಲ್ ಗ್ಯಾಮೆಟ್ಸ್. ಈ ಬಿಗ್ಗರ್ ವೆಜಿಟೇಟಿವ್ ಸೆಲ್ ಏನಿದೆಯಲ್ಲ, ವೆಜಿಟೇಟಿವ್ ಸೆಲ್ ಟ್ಯೂಬ್ ಫಾರ್ಮ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ವೇರ್ ಆಸ್ ದ ಜನರೇಟಿವ್ ಸೆಲ್ ಏನಿರುತ್ತೆ, ದ ಜನರೇಟಿವ್ ಸೆಲ್ನಲ್ಲಿ ಇರ್ತಕ್ಕಂತಹ ನ್ಯೂಕ್ಲಿಯಸ್, ಜನರೇಟಿವ್ ಸೆಲ್ನಲ್ಲಿ ಇದೆ ನ್ಯೂಕ್ಲಿಯಸ್ ಇದೆಯಲ್ಲ, ಈ ನ್ಯೂಕ್ಲಿಯಸ್ಸು ದಟ್ ವಿಲ್ ಡಿವೈಡ್ and it will form two male gametes. ಈ ಮೇಲ್ ಗ್ಯಾಮೆಟ್ಸ್ ಅನ್ನ ಫಾರ್ಮ್ ಮಾಡ್ತಿರ್ತಕ್ಕಂತಹ ಯಾವ ಪೋಲನ್ ಗ್ರೇನಿನ ಯಾವ ಸೆಲ್ ಮೇಲ್ ಗ್ಯಾಮೆಟ್ ಫಾರ್ಮ್ ಮಾಡುತ್ತಂತ ಹೇಳಿದ್ರೆ, it will be formed from the the generative cell. This will be formed out of the generative cell. Okay, so this during the growth of the pollen tube, ಇಲ್ಲಿ ಮೇಲ್ ಗ್ಯಾಮೆಟ್ಸ್ ರಿಲೀಸ್ ಆಗ್ತಕ್ಕಂಥವು ಅವು ಜನರೇಟಿವ್ ಸೆಲ್ ಇಂದ ಆಗಿರ್ತವೆ. ಆಲ್ರೈಟ್, when the pollen tube reaches the ovary, enters the ovule, ಇವುಗಳು ಓವ್ಯೂಲ್ ನಲ್ಲಿ ಎಂಟರ್ ಆಗ್ತವೆ ಫ್ರಾಮ್ ದ ಮೈಕ್ರೋಪೈಲಾರ್ ಎಂಡ್. ಫ್ರಮ್ ದ ಮೈಕ್ರೋಪೈಲ್ ಅಥವಾ ಸ್ಮಾಲ್ ಪೋರ್ ವಿಚ್ ಈಸ್ ಪ್ರೆಸೆಂಟ್ ಇನ್ ದ ಓವ್ಯೂಲ್. ಈ ಓವ್ಯೂಲ್ ಸ್ಟ್ರಕ್ಚರ್ ಅಲ್ಲಿ there will be a structure called opening called ಮೈಕ್ರೋಪೈಲ್. ಈ ಮೈಕ್ರೋಪೈಲ್ ಮುಖಾಂತರನೇ ಪೋಲನ್ ಟ್ಯೂಬ್ ಒಳಗೆ ಎಂಟರ್ ಆಗೋದು. and that will be further guided. ಮೈಕ್ರೋಪೈಲ್ ಹತ್ರ ಬಂದ ಮೇಲೆ ಮೈಕ್ರೋಪೈಲ್ ಒಳಗಡೆ ಏನಿದೆ, ದಟ್ ಈಸ್ ದ ಎಂಬ್ರಿಯೋ ಸ್ಯಾಕ್. ಈ ಎಂಬ್ರಿಯೋ ಸ್ಯಾಕ್ನಲ್ಲಿ ಒಳಗಡೆ ಎಂಟ್ರಿ ಪಡ್ಕೊಳ್ಳೋದಕ್ಕೆ ಅಥವಾ ಅದರಲ್ಲಿ ಮುಂದೆ ಅದನ್ನು ಗೈಡ್ ಮಾಡೋದು ಯಾರು ಅಂತ ಹೇಳಿದ್ರೆ ದ ಫಿಲಿಫಾರ್ಮ್ ಅಪ್ಯಾರಟಸ್. ದಟ್ ವಿಲ್ ಬಿ ದ ಫಿಲಿಫಾರ್ಮ್ ಅಪ್ಯಾರಟಸ್. ಫಿಲಿಫಾರ್ಮ್ ಅಪ್ಯಾರಟಸ್ ಪ್ರೆಸೆಂಟ್ ಇನ್ ದ ಸಿನರ್ಜಿಡ್ಸ್. ದೇ ಗೈಡ್ ದ ಎಂಟ್ರಿ ಆಫ್ ಪೋಲನ್ ಟ್ಯೂಬ್. ಇಂಪಾರ್ಟೆಂಟ್ ಪಾಯಿಂಟ್ ಇದು. ಪೋಲನ್ ಟ್ಯೂಬನ್ನು ಎಂಬ್ರಿಯೋ ಸ್ಯಾಕ್ ಒಳಗಡೆ ಮುಂದೆ ಮಾರ್ಗ ತೋರಿಸೋರಂಥವ್ರು ಯಾರು ಅಂತ ಹೇಳಿದ್ರೆ ದ ಫಿಲಿಫಾರ್ಮ್ ಅಪ್ಯಾರಟಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ಸಿನರ್ಜಿಡ್ಸ್. ಸಿನರ್ಜಿಡ್ಸು ಯಾವ ಎಂಡಲ್ಲಿ ಪ್ರೆಸೆಂಟ್ ಇರ್ತವೆ? ದೇ ಆರ್ ಪ್ರೆಸೆಂಟ್ ಎಟ್ ದ ಮೈಕ್ರೋಪೈಲಾರ್ ಎಂಡ್. ಓಕೆ ಓಕೆ ಈ ನಾನು ಆಗಲೇ ಹೇಳಿದಂಗೆ ಈ ತಿಳುವಳಿಕೆ ಯಾವ ರೀತಿ ಪೋಲನ್ ಟ್ಯೂಬ್ ಬೆಳವಣಿಗೆ ಆಗಲಿಕ್ಕೆ ಕಾರಣ ಏನು, ಹಲವಾರು ಪೋಲನ್ ಗ್ರೇನ್ ಲ್ಯಾಂಡ್ ಆಗಿರೋ ಸಂದರ್ಭದಲ್ಲಿ ಯಾವ ಪೋಲನನ್ನು ಆಯ್ಕೆ ಮಾಡ್ತದೆ ಪ್ಲ್ಯಾಂಟು, ಇದನ್ನು ತಿಳ್ಕೊಂಡಿದ್ದ ಮೇಲೆ ಸೈಂಟಿಸ್ಟು ಅಥವಾ ವಿಜ್ಞಾನಿಗಳು ಅದನ್ನು ಏನು ಮಾಡಿದ್ದಾರೆ, ಬಾಟ್ನಿಸ್ಟ್ ಯೂಶಲಿ ದೇ ಹ್ಯಾವ್ ಗೇನ್ಡ್ ದಿಸ್ ನಾಲೆಜ್ ಇನ್ ದ ಏರಿಯಾ ದಟ್ ವುಡ್ ಹೆಲ್ಪ್ ದ ಪ್ಲಾಂಟ್ ಬ್ರೀಡರ್ಸ್. ಅಂದರೆ ಪ್ಲಾಂಟ್ ಬ್ರೀಡರ್ಸ್ ಅಂದರೆ ಯಾರು? ಸೊ ಒನ್ ಹೂ ವರ್ಕ್ ಫಾರ್ ಲೈಕ್ ಯಾವುದೇ ಒಂದು ಪ್ಲ್ಯಾಂಟ್ ಇದೆ ಅದರಲ್ಲಿ ಯಾವ ರೀತಿ ನಾವು ಇಂಪ್ರೂವ್ಮೆಂಟ್, ಎಸ್ಪೆಷಲಿ ದ ಕ್ರಾಪ್ ಪ್ಲ್ಯಾಂಟ್ಸ್ ಅಂತ ಹೇಳಿದಾಗ ದ ಫುಡ್ ಗ್ರೈನ್ಸ್, ಅದರಲ್ಲಿ ಯಾವ ರೀತಿ ನಾವು ಇಂಪ್ರೂವ್ಮೆಂಟನ್ನು ತರಬಹುದು, ಫುಡ್ ಕ್ವಾಲಿಟಿಯಲ್ಲಿ ಯಾವ ರೀತಿ ಇಂಪ್ರೂವ್ಮೆಂಟ್ ತರಬಹುದು, ಅವರನ್ನು ಪ್ಲಾಂಟ್ ಬ್ರೀಡರ್ಸ್ ಅಂತ ಇರ್ತಾರೆ. ಪ್ಲಾಂಟ್ ಬ್ರೀಡರ್ಸ್ ದೇ ಆರ್ ಸಕ್ಸಸ್ಫುಲ್ ಇನ್ ಮ್ಯಾನಿಪುಲೇಟಿಂಗ್ ಲೈಕ್ pollen pistil interaction. Even the incompatible type of pollens can also be introduced into the plant to get the desired hybrids. Can also be used. This knowledge ಅನ್ನ ಸೈಂಟಿಸ್ಟ್ ಎಲ್ಲಿ ಬಳಕೆ ಮಾಡ್ಕೋತಾರೆ ಅಂತ ಹೇಳಿದಲ್ಲಿ ಹೈಬ್ರಿಡ್ಸ್ಗಳ ಪ್ರೊಡಕ್ಷನ್ನಲ್ಲಿ. ಹೈಬ್ರಿಡ್ಸ್ are the mixture of two pure varieties of plants. ಎರಡು ಪ್ಯೂರ್ ವೆರೈಟೀಸ್ ಆಫ್ ಪ್ಲಾಂಟ್ಸ್ಗಳನ್ನು ಅದರ ಕ್ರಾಸ್ ಹೈಬ್ರಿಡೈಸೇಷನ್ ಮಾಡಿದ್ದಲ್ಲಿ ಅಪ್ಟೇನ್ ಆಗ್ತಕ್ಕಂಥ ಇಂಡಿವಿಜುವಲ್ಸ್ ಅದನ್ನು ನಾವು ಹೈಬ್ರಿಡ್ಸ್ ಅಂತ ಕರಿತೀವಿ. ಈ ನಾಲೆಜನ್ನು ಎಲ್ಲಿ ನಾವು ಉಪಯೋಗ ಮಾಡ್ಕೊಂಡಿವಿ ಅಂತ ಹೇಳಿದಲ್ಲಿ ಇನ್ ಪ್ರೊಡಕ್ಷನ್ ಆಫ್ ಹೈಬ್ರಿಡ್ಸ್ ಥ್ರೂ ಅ ಪ್ರಾಸೆಸ್ ಕಾಲ್ಡ್ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್.
through a process called artificial hybridization. What is this artificial? ಆರ್ಟಿಫಿಷಿಯಲ್ ಅಂತ ಹೇಳಿದರೆ ನ್ಯಾಚುರಲಿ ನಡೀತಾ ಇಲ್ಲ ಇದು. ಅಂದರೆ ನಾವು ಫೋರ್ಸ್ಫುಲಿ ಈ ಹೈಬ್ರಿಡೈಸೇಷನ್ ಪ್ರೊಸೆಸನ್ನು ನಾವು ವಿ ಆರ್ ಬ್ರಿಂಗಿಂಗ್ ಅಬೌಟ್. ಸೊ ಇಲ್ಲಿ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಂದರೆ ಇಟ್ ಈಸ್ ಒನ್ ಆಫ್ ದ ಮೇಜರ್ ಅಪ್ರೋಚ್ ಫಾರ್ ದ ಕ್ರಾಪ್ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್. ಕ್ರಾಪ್ ಇಂಪ್ರೂವ್ಮೆಂಟ್ನಲ್ಲಿ ಬಹಳ ಇಂಪಾರ್ಟೆಂಟ್ ಆಗ್ತಿರ್ತಕ್ಕಂಥ ಒಂದು ಪ್ರಾಸೆಸ್ ಏನಪ್ಪ ಅಂತ ಹೇಳಿದರೆ ಅದು ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಮುಖಾಂತರ ನಾವು ಮಾಡ್ತೀವಿ. ವೇರ್ ಆಸ್ ಐ ಹ್ಯಾವ್ ಟೋಲ್ಡ್ ಯು ಟಿಲ್ ನಾವು ಪಿಸ್ಟಿಲ್ ಐಡೆಂಟಿಫೈ ಮಾಡುತ್ತೆ, ರಾಂಗ್ ಟೈಪ್ ಆಫ್ ಪೋಲನನ್ನು ಅಲ್ಲಿಗೆ ರಿಜೆಕ್ಟ್ ಆಗೋಗುತ್ತೆ. ಸೊ ಇದನ್ನು ಈ ಪ್ರಾಸೆಸ್ ನಡೀಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ ಕೆಲವೊಂದು ಪ್ರೋಟೀನ್ಸ್ ಕಾರಣ ಆಗಿರ್ತವೆ, ಅದನ್ನು ಪ್ಲ್ಯಾಂಟ್ ಐಡೆಂಟಿಫೈ ಮಾಡುತ್ತೆ ಅಂತ ಹೇಳಿ ನಾವು ಪ್ಲ್ಯಾಂಟನ್ನು ಈ ರೀತಿ ವಿ ಕ್ಯಾನ್ ಮ್ಯಾನಿಪುಲೇಟ್, ನಾವು ಅದನ್ನು ಚೇಂಜ್ ಮಾಡಬಹುದು. ಸೊ ದ್ಯಾಟ್ ಈ ಥರದ ಪೋಲರ್ ಗ್ರೈನನ್ನು ಕೂಡ ಇನ್ಕಂಪ್ಯಾಟಿಬಲ್ ಟೈಪ್ ಆಫ್ ಪೋಲನನ್ನು ಕೂಡ ನಾವು ಒಂದು ವೇಳೆ ನಾವು ಇಂಟ್ರೆಸ್ಟೆಡ್ ಆಗಿದ್ದಲ್ಲಿ ಅದರಿಂದ ನಾವು ಪೋಲನ್ ಟ್ಯೂಬ್ ಬೆಳವಣಿಗೆ ಮಾಡಿಬಿಟ್ಟು ಮುಂದಿನ ಪ್ರಾಸೆಸ್ ದಟ್ ಈಸ್ ಹೈಬ್ರಿಡೈಸೇಷನನ್ನು ನಾವು ನಡೆಸಬಹುದು. ಇದು ಪ್ರಾಸೆಸ್ಸಿಗೆ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಂತ ಕರಿತೇವೆ. ಸೊ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಂತಂದರೆ ಏನು? ದಿಸ್ ಇಸ್ ದ ಕ್ರಾಪ್ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್ ವೇರ್ ದ ಡಿಸೈರ್ಡ್ ಟೈಪ್ ಆಫ್ ಪೋಲನ್ ಗ್ರೈನ್ಸ್ ಆರ್ ಯೂಸ್ಡ್ ಫಾರ್ ದ ಪಾಲಿನೇಷನ್. ಡಿಸೈರ್ಡ್ ಟೈಪ್ ಅಂತ ಹೇಳಿದರೆ ನಮಗೆ ನಾವು ಸೆಲೆಕ್ಟ್ ಮಾಡಿರೋಂಥ, ನಾವು ಆಯ್ಕೆ ಮಾಡ್ತಿರ್ತಕ್ಕಂಥ ಪೋಲನ್ ಗ್ರೈನನ್ನು ನಾವು ಸ್ಟಿಗ್ಮಾ ಸರ್ಫೇಸ್ ಮುಖಾಂತರ ಆ ಪಾಲಿನೇಷನ್ನ ಪ್ರಾಸೆಸ್, ಫೋರ್ಸ್ಫುಲ್ ಪಾಲಿನೇಷನನ್ನು ನಾವು ಮಾಡಬಹುದು. ಸೊ ದಿಸ್ ಈಸ್ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್. ಈ ಪ್ರಾಸೆಸ್ ಮುಖ್ಯವಾಗಿ 2 ಹಂತದಲ್ಲಿ ನಡೆಯುತ್ತೆ. ದಿಸ್ ಪ್ರಾಸೆಸ್ ಈಸ್ ಕ್ಯಾರಿಡ್ ಔಟ್ ಇನ್ 2 processes, 2 ಇಂಪಾರ್ಟೆಂಟ್ ಸ್ಟೆಪ್ಸ್. ಮೊದಲನೇದು ಇಮ್ಯಾಸ್ಕುಲೇಷನ್, ಎರಡನೇದು ಬ್ಯಾಗಿಂಗ್ ಅಂತ ಹೇಳಿಬಿಟ್ಟು. ಫಸ್ಟ್ ಪ್ರಾಸೆಸ್ ಈಸ್ ಇಮ್ಯಾಸ್ಕುಲೇಷನ್ and the second process is called bagging technique. What is this emasculation and bagging? See, so this is the process of emasculation. ಇಲ್ಲಿ ಒಂದು ಫ್ಲವರ್ ಇದೆ. ಸೊ ದಿಸ್ ಇಸ್ ಅ ಬೈಸೆಕ್ಷುವಲ್ ಫ್ಲವರ್. ಬೈಸೆಕ್ಷುವಲ್ ಫ್ಲವರ್ ಅಲ್ಲಿ 2 ಸ್ಟ್ರಕ್ಚರ್ಸ್ ಪ್ರೆಸೆಂಟ್ ಇದ್ದಾವೆ. ದಟ್ ಈಸ್ ಸ್ಟೆಮನ್ನು ಕೂಡ ಪ್ರೆಸೆಂಟ್ ಇದೆ ಅಲ್ಲಿ ಆ್ಯಂಡ್ ಪಿಸ್ಟಿಲ್ನು ಕೂಡ ಪ್ರೆಸೆಂಟ್ ಇದೆ. ದಿಸ್ ಇಸ್ ಆರ್ ಬೈಸೆಕ್ಷುವಲ್ ಫ್ಲವರ್. ಈ ಬೈಸೆಕ್ಷುವಲ್ ಫ್ಲವರಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ವಿ ಆರ್ ಜಸ್ಟ್ ರಿಮೂವಿಂಗ್ ಆಫ್ ದೀಸ್ ಪಾರ್ಟ್ಸ್. ವಿ ಆರ್ ರಿಮೂವಿಂಗ್ ಆಫ್ ದಿಸ್ ಪಾರ್ಟ್. ಅಂದರೆ ನಾವು what we have removed from this flower? Anthers. I have taken off anthers na remove ಮಾಡಿಬಿಟ್ಟಿದ್ವಿ with the help of, we call them as forceps. ಫೋರ್ಸೆಪ್ಸ್ಗಳ ಮುಖಾಂತರ ಆಂಥರ್ಸ್ ಅನ್ನ ಅಷ್ಟೇ ಪ್ಲಗ್ ಔಟ್ ಮಾಡಿ ತೆಗೆದುಹಾಕೋದು. ಈ ಟೆಕ್ನಿಕ್ಕಿಗೆ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಇಮಾಸ್ಕುಲೇಷನ್. ಉದ್ದೇಶ ಏನು ಅಂತ ಹೇಳಿದ್ರೆ ಈ ಫ್ಲವರಲ್ಲಿ ನಾವು ಡಿಸೈರ್ಡ್ ಟೈಪ್ ಆಫ್ ಪೋಲನ್ ಗ್ರೇನ್ ಅನ್ನು ನಾವು ಇಂಟ್ರೊಡ್ಯೂಸ್ ಮಾಡೋದಂಥದ್ದು ನಮ್ಮ ಉದ್ದೇಶ ಆಗಿದೆ ಇಲ್ಲಿ. ಸೊ ಇದರ ಪೋಲನ್ ಗ್ರೇನ್ಸ್ ನಾವು ಇದಕ್ಕೆ ಸಪ್ಲೈ ಮಾಡೋದು ನಮಗೆ ವಿ ಆರ್ ನಾಟ್ ಲುಕಿಂಗ್ ಫಾರ್. ನಾವು ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಬೇರೆ ಯಾವುದೋ ಪ್ಲಾಂಟಿನ ಪೋಲನ್ ಗ್ರೇನ್ ಇದನ್ನು ನಾವು ಪಾಲಿನೇಟ್ ಮಾಡುವಂಥ ನಮ್ಮ ಉದ್ದೇಶ ಆಗಿರ್ತದೆ. ಸೊ ಅದಕ್ಕೆ ಫಸ್ಟ್ ನಾವು ಏನು ಮಾಡಬೇಕು, ಇದರಲ್ಲಿ ಇರತಕ್ಕಂಥ ಎಲ್ಲವೂ ಸ್ಟೇಮನ್ಸನ್ನು ವಿ ವಿಲ್ ರಿಮೂವ್ ಆಫ್. ಸೊ ಆ ಟೆಕ್ನಿಕ್ಕಿಗೆ we will be plugging out forceps ಮುಖಾಂತರ we are removing out these stamens so that ಇಲ್ಲಿ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಉಳಿದಿರಲ್ಲ, ಓನ್ಲಿ ದ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ದಟ್ ಈಸ್ ಪಿಸ್ಟಿಲ್ ಮಾತ್ರ ಉಳಿದಿರುತ್ತೆ. ಸೊ ಅದನ್ನು ಮಾತ್ರ ರಿಟೈನ್ ಮಾಡೋದು. ಸೊ ದಟ್ ಟೆಕ್ನಿಕ್ ಈಸ್ ಕಾಲ್ಡ್ ಇಮಾಸ್ಕುಲೇಷನ್. ವಾಟ್ ಈಸ್ ಇಮಾಸ್ಕುಲೇಷನ್? ರಿಮೂವಲ್ ಆಫ್ ಆಂಥರ್ಸ್ ಫ್ರಾಮ್ ದ ಬೈಸೆಕ್ಷುವಲ್ ಫ್ಲವರ್ ಬಡ್ ಬಿಫೋರ್ ದ ಆಂಥರ್ ಡಿಹೈಸಸ್. ಕಂಡೀಷನ್ ಏನು? ಆನ್ಸರ್ ಪೂರ್ಣ ರೀತಿಯಿಂದ ಡೆವಲಪ್ ಆಗೋಕ್ಕಿಂತ ಮುಂಚೆನೆ ಅದನ್ನು ನಾವು ತೆಗೆದು ಹಾಕೋ ಟೆಕ್ನಿಕ್ಕಿಗೆ ಇಮಾಸ್ಕುಲೇಷನ್ ಅಂತ ಕರಿತೀವಿ. ವಾಟ್ ಈಸ್ ಇಮಾಸ್ಕುಲೇಷನ್? ದ ಪ್ರಾಸೆಸ್ ಆಫ್ ರಿಮೂವಲ್ ಆಫ್ ಆನ್ಸರ್ಸ್ ಬಿಫೋರ್ ದ ಆನ್ಸರ್ ಡಿಹೈಸಸ್ ಫ್ರಮ್ ದ ಬೈಸೆಕ್ಷುವಲ್ ಫ್ಲವರ್. ದಿಸ್ ಇಸ್ ಕಾಲ್ಡ್ ಇಮಾಸ್ಕುಲೇಷನ್. ಇಮಾಸ್ಕುಲೇಟೆಡ್ ಫ್ಲವರ್ಸ್ ಆರ್ ದೆನ್ ಕವರ್ಡ್ ವಿತ್ ಅ ಬ್ಯಾಗ್. ಈಗ ನೋಡಿ, ನಾವು ಈ ಸ್ಲೈಡ್ನಲ್ಲಿ ನೋಡಿ, ವಿ ಹ್ಯಾವ್ ರಿಮೂವ್ಡ್ ಆಫ್, ನಾವು ಇದರಲ್ಲಿಂದ
ಸ್ಟೇಮನ್ಸ್ ಅನ್ನು ತೆಗೆದು ಹಾಕಿದ್ವಿ. ಈ ಸ್ಟೇಮನ್ಸ್ ತೆಗೆದು ಹಾಕಿದ ಮೇಲೆ ವಾಟ್ ವಿ ವಿಲ್ ಡೂ ಈಸ್ ವಿ ವಿಲ್ ಕವರ್ ದಿಸ್ ಫ್ಲವರ್ ವಿತ್ ಎ ಬ್ಯಾಗ್. ಇಲ್ಲಿ ನೋಡ್ಬೋದು ಸ್ಟೂಡೆಂಟ್ಸ್, ದ ಫ್ಲವರ್ ಈಸ್ ಕವರ್ಡ್ ವಿತ್ ಎ ಬ್ಯಾಗ್ ಸೋ ದ್ಯಾಟ್ ಈ ಫ್ಲವರನ್ನು ಕವರ್ ಮಾಡುವಂಥ ಉದ್ದೇಶ ಏನು ಅಂತ ಹೇಳಿದ್ರೆ ಬೇರೆ ಯಾವುದು ಪೋಲನ್ ಗ್ರೇನ್ ಇದನ್ನು ಬಂದುಬಿಟ್ಟು ಇಟ್ ವಿಲ್ ನಾಟ್ ಕಂಟ್ಯಾಮಿನೇಟ್ ಅನ್ನೋ ಪದ ಅರ್ಥ ಏನು ಅಂತ ಹೇಳಿದ್ರೆ ಬೇರೆ ಯಾವುದು ಪೋಲನ್ ಗ್ರೇನ್ ಅದರಲ್ಲಿ ಬಂದು ಲ್ಯಾಂಡ್ ಆಗಬಾರ್ದು, ಪಾಲಿನೇಷನ್ ಆ್ಯಂಡ್ ಪಾಲನ್ ಪಿಸ್ಟಿಲ್ ಇಂಟರಾಕ್ಷನ್ ನಡಿಬಾರ್ದು. ಇದು ನಮ್ಮ ಮುಖ್ಯ ಉದ್ದೇಶ ಆಗಿದೆ ಇಲ್ಲಿ, ರೈಟ್. ಸಿ, the emasculated flowers are covered with a bag of suitable size, generally made up of butter paper. ಅಂಥ ಒಂದು ಬ್ಯಾಗ್ನ ನಾವು ಸ್ಟಿಗ್ಮಾ ಸರ್ಫೇಸನ್ನು ಕವರ್ ಮಾಡ್ತೀವಿ ಸೊ ದ್ಯಾಟ್ ಟು ಪ್ರಿವೆಂಟ್ ದ ಕಂಟ್ಯಾಮಿನೇಷನ್ ಆಫ್ ದ ಸ್ಟಿಗ್ಮಾ ವಿತ್ ಅನ್ವಾಂಟೆಡ್ ಪೋಲೆನ್ಸ್. ಸೊ ದಿಸ್ ಟೆಕ್ನಿಕ್ ಇಸ್ ಕಾಲ್ಡ್ ಬ್ಯಾಗಿಂಗ್. ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅನ್ನು 2 ಟೆಕ್ನಿಕ್ ಮುಖಾಂತರ ಅಚೀವ್ ಮಾಡಲಾಗುತ್ತೆ. ಮೊದಲನೇದು ಇಮ್ಯಾಸ್ಕುಲೇಷನ್ ಅಂತ ಹೇಳಿದ್ರೆ ರಿಮೂವಲ್ ಆಫ್ ಆಂಥರ್ ಫ್ರಮ್ ದ ಬೈಸೆಕ್ಷುವಲ್ ಫ್ಲವರ್ ಬಡ್ ಬಿಫೋರ್ ದ ಡೆಹಿಸೆನ್ಸ್ ಆಫ್ ಆಂಥರ್ ಡಿಹೈಸ್ ಆಗೋಕಿನ ಮುಂಚೆ. ಡಿಹೈಸ್ ಅಂದರೆ ಅರ್ಥ ಏನಿಲ್ಲಿ, ಯಾವಾಗ ಅದರಿಂದ ಪೋಲನ್ ಗ್ರೇನ್ ಮೆಚ್ಯೂರ್ ಆಗಿ ಹೊರಗೆ ರಿಲೀಸ್ ಆಗ್ತಕ್ಕಂಥ ಪ್ರೋಸೆಸ್, ದಟ್ ಇಸ್ ಕಾಲ್ಡ್ ಡೆಹಿಸೆನ್ಸ್. ಆ ಡೆಹಿಸೆನ್ಸ್ ಪ್ರಕ್ರಿಯೆ ಮುಗಿಯೋಕ್ಕಿಂತ ಮುಂಚೆನೆ, ಅಂದರೆ ಡೆವಲಪ್ಮೆಂಟ್ ಆಗೋಕ್ಕಿಂತ ಮುಂಚೆ, ಪೋಲನ್ ಗ್ರೇನ್ಸ್ ಪೂರ್ಣ ರೀತಿಯಲ್ಲಿ ಡೆವಲಪ್ಮೆಂಟ್ ಆಗೋಕ್ಕಿಂತ ಮುಂಚೆನೆ ಸ್ಟೇಮನ್ಸ್ ಅನ್ನು ತೆಗೆದು ಹಾಕೋದು. ಸೊ ದಟ್ ಟೆಕ್ನಿಕ್ ಈಸ್ ಇಮಾಸ್ಕುಲೇಷನ್. ಅದಾದ ನಂತರ ವಿಲ್ ಗೋ ಫಾರ್ ದ ಬ್ಯಾಗಿಂಗ್. ಅದು ಇಮಾಸ್ಕುಲೇಟೆಡ್ ಫ್ಲವರ್ಸ್ ಅಂತ ಹೇಳಿದ್ರೆ ಯಾವ ಫ್ಲವರ್ ಇಂದ ನಾವು ಸ್ಟೇಮನ್ಸ್ ಅನ್ನು ತೆಗೆದು ಹಾಕಿದಂಥವು ಅದನ್ನು ರಿಮೂವ್ ಮಾಡಿಬಿಟ್ಟು ವಿ ವಿಲ್ ಕವರ್ ದ್ಯಾಟ್ ಸ್ಟಿಗ್ಮಾ ವಿತ್ ದ help of a butter paper. Bagging. This technique is called bagging. See, this is emasculation and this is called bagging. ಈಗ ಮುಂದೆ ಏನು ಮಾಡಬೇಕು ಅಂತ ಹೇಳಿದ್ರೆ when the stigma of the bagged flower, see stigma ಯಾವಾಗ ಪೋಲನ್ ಗ್ರೇನ್ ಸ್ಟೇಮನ್ ಮೆಚೂರ್ ಆಗೋಕ್ಕಿಂತ ಮುಂಚೆ ನಾವು ತೆಗೆದು ಹಾಕ್ತಾ ಇದ್ದೀವಿ ಅಂತ ಹೇಳಿದ್ರೆ ಬೈಸೆಕ್ಷುವಲ್ ಫ್ಲವರ್ ಇಂದ, ಇನ್ನು ಸ್ಟಿಗ್ಮಾನು ಕೂಡ ಪೂರ್ಣ ರೀತಿಯಿಂದ ಡೆವಲಪ್ ಆಗಿರಲ್ಲ. ಅವಾಗ ನಾವು ಸ್ಟಿಗ್ಮಾ ಅನ್ನು ಬ್ಯಾಗ್ ಮಾಡಿಬಿಟ್ಟು ವಿ ವಿಲ್ ಲೀವ್ ಇಟ್ ಫಾರ್ ಸಮ್ ಟೈಮ್. ಅಂದರೆ ಸ್ಟಿಗ್ಮಾ ಸರ್ಫೇಸನ್ನು ಈ ರೀತಿ ಕವರ್ ಮಾಡಿಬಿಟ್ಟು ವಿ ವಿಲ್ ಲೀವ್ ಇಟ್ ಫಾರ್ ಸಮ್ ಟೈಮ್. ಯಾಕಂತ ಹೇಳಿದ್ರೆ ಸ್ಟಿಗ್ಮಾ ಪೂರ್ಣ ರೀತಿಯಿಂದ ಮೆಚೂರೇಷನ್ ಆಗಲಿ ಉದ್ದೇಶದಿಂದ, ಮೆಚೂರ್ ಅಂತಂದರೆ ಪೂರ್ಣ ರೀತಿಯಿಂದ ಬೆಳವಣಿಗೆ ಆಗಲಿ ಅದರಲ್ಲಿ. ಸೊ ದಟ್ ಸ್ಟಿಗ್ಮಾ ಈಸ್ ನೌ ರೆಡಿ. ಸ್ಟಿಗ್ಮಾ ಯಾವಾಗ ಪೋಲನ್ ಗ್ರೇನ್ಸನ್ನು ಆಕ್ಸೆಪ್ಟ್ ಮಾಡುವಂಥ ಸ್ಥಿತಿಯಲ್ಲಿ ಬರೋ ತನಕ ನಾವು ಅದನ್ನು ಕವರ್ ಮಾಡಿಟ್ಟಿರ್ತೀವಿ. ಒನ್ಸ್ ಸ್ಟಿಗ್ಮಾ ಬಿಕಮ್ಸ್ ರಿಸೆಪ್ಟಿವ್ ಅಂತ ಹೇಳಿದ್ರೆ ಪೂರ್ಣ ರೀತಿಯಿಂದ ತಯಾರಾದಮೇಲೆ, ಸ್ಟಿಗ್ಮಾ ಪೂರ್ಣ ರೀತಿಯಿಂದ ತಯಾರಾದಮೇಲೆ ಅದನ್ನು ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ವಿ ವಿಲ್ ಡಸ್ಟ್ ದ ಪೋಲೆನ್ಸ್. ಏನು ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಡಿಸೈರ್ಡ್ ಟೈಪ್, ಈಗ ಒಂದು ವೇಳೆ ಇಲ್ಲಿ ಒಂದು ಫ್ಲವರ್ ಇದೆ, ದಿರ್ ಇಸ್ ಅ ಫ್ಲವರ್ ಹಿಯರ್, ಇದರ ಸ್ಟೇಮನ್ಸು ಪೂರ್ಣ ರೀತಿಯಿಂದ ಡೆಹಿಸೆನ್ಸ್ ಆಗಿದೆ, ಅಂದರೆ ಇದರಿಂದ ಪೋಲನ್ ಗ್ರೇನ್ಸ್ ರಿಲೀಸ್ ಆಗ್ತಾ ಇರುತ್ತಾ ಪ್ರಕ್ರಿಯೆ ಶುರು ಆಗಿದೆ. ನಾನು ಇದರಿಂದ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಇದು ನನ್ನ ಫ್ಲವರ್, ದಿಸ್ ಇಸ್ ದ ಫ್ಲವರ್ ವಿಚ್ ಐ ಆಮ್ ಇಂಟ್ರೆಸ್ಟೆಡ್. ಓಕೆ, ಈ ಫ್ಲವರಿಂದ ನಾನು ಏನು ಮಾಡ್ತೀನಪ್ಪ ಅಂತ ಹೇಳಿದ್ರೆ ಈ ಪೋಲನ್ ಗ್ರೇನ್ಸನ್ನು ತಂದುಬಿಟ್ಟು ಈ ಫ್ಲವರ್ ಮೇಲೆ ನಾನು ಸಣ್ಣ ಬ್ರಷ್ ಮುಖಾಂತರ ಅಥವಾ ವೆರಿ ಸೋರ್ಸಸ್ಸಿಂದ ಅದನ್ನು ನಾವು ಮತ್ತೆ ಡಸ್ಟ್ ಮಾಡ್ತೀವಿ. ವಿ ವಿಲ್ ಜಸ್ಟ್ ಡಸ್ಟ್ ದ ಪೋಲನ್ ಗ್ರೇನ್ಸ್ ಆನ್ ಟು ದ ಸರ್ಫೇಸ್ ಆಫ್ ಸ್ಟಿಗ್ಮಾ. ಈ ರೀತಿ ಬ್ಯಾಗ್ ಮಾಡಿರ್ತಕ್ಕಂಥ ಫ್ಲವರ್ ಇರ್ತದೆ, ಅದನ್ನು ತೆಗೆದುಬಿಟ್ಟು ಡಿಸೈರ್ಡ್ ಟೈಪ್ ಆಫ್ ಫ್ಲವರ್ ವಿಚ್ ಐ ಆಮ್ ಇಂಟ್ರೆಸ್ಟೆಡ್, ಯಾವ ಫ್ಲವರಿನ ಪೋಲನ್ ಗ್ರೇನ್ ನಾನು ಈ ಫ್ಲವರಿಗೆ ನಾನು ಕ್ರಾಸ್ ಹೈಬ್ರಿಡೈಸ್ ಮಾಡ್ತಾ ಇದ್ದೀನಿ. ಜಸ್ಟ್ ಹಿಯರ್ ಇಂಡೈರೆಕ್ಟ್ಲಿ ಐ ಆಮ್ ಆ್ಯಕ್ಟಿಂಗ್ ಲೈಕ್ ಆಸ್ ಅ ಪಾಲಿನೇಟರ್. ನಾನು ಈ ಪಾಲಿನೇಷನ್ ಪ್ರಾಸೆಸನ್ನು ವರಿಸ್ಕೊಡ್ತೀನಿ, ರೈಟ್. ದಿಸ್ ಪ್ರಾಸೆಸ್ ಈಸ್ ಆರ್ಟಿಫಿಷಿಯಲಿ ಡನ್. ಅದಕ್ಕೆ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್. ಪೋಲನ್ ಗ್ರೇನ್ಸನ್ನು ಇಲ್ಲಿ ತಂದುಬಿಟ್ಟು ಇಲ್ಲಿ ಡಸ್ಟ್ ಮಾಡ್ತೀವಿ ವಿತ್ ದ ಹೆಲ್ಪ್ ಆಫ್ ಬ್ರಷ್ ಆರ್ ಎನಿ ಅದರ್ ಥಿಂಗ್. ಮತ್ತೆ ಡಸ್ಟ್ ಮಾಡಿದ ಮೇಲೆ ಪುನಃ ಅದನ್ನು ಕವರ್ ಮಾಡೋದು, ಪುನಃ ಆ ಫ್ಲವರನ್ನು ಕವರ್ ಮಾಡೋದು. ಯಾಕಂತ ಹೇಳಿದರೆ ನಾವು ಪೋಲನ್ ಗ್ರೇನ್ಸ್ನ ಡೆಪಾಸಿಟ್ ಮಾಡಿ ತಂದು ಕೊಟ್ಟಿದ್ದೇವೆ. ಓಕೆ, ಸೊ ವಿ ಹ್ಯಾವ್ ಬ್ರಾಡ್ ದ ಪೋಲನ್ ಗ್ರೇನ್ಸ್ ಆ್ಯಂಡ್ ವಿ ಹ್ಯಾವ್ ಡಸ್ಟೆಡ್ ಸೊ ದ್ಯಾಟ್ ಮುಂದೆ ಯಾವುದೇ ರೀತಿಯ ಥರ್ಡ್ ಪೋಲನ್ ಗ್ರೇನ್ ಶುಡ್ ನಾಟ್ ಕಮ್ ಆ್ಯಂಡ್ ಲ್ಯಾಂಡ್ ಅಪಾನ್. ಅದಕ್ಕಾಗಿ ಮತ್ತೆ ಅದನ್ನು ಪುನಃ ಕವರ್ ಮಾಡ್ತೀವಿ. ಸೊ ಈ ಟೆಕ್ನಿಕ್ಗೆ ನಾವು ಏನಂತ ಕರಿತೀವಿ ಅಂತ ಹೇಳಿದರೆ ಕಂಪ್ಲೀಟ್ ಪ್ರೊಸೀಜರ್
ವೇರ್ ಡೆವಲಪ್ಮೆಂಟ್ ಆಫ್ ಫ್ಲವರಿಂದ ಸ್ಟೇಮನ್ಸನ್ನು ತೆಗೆದುಹಾಕೋದು ಮತ್ತು ಬ್ಯಾಗ್ ಮಾಡೋದು, ಪೋಲನ್ ಗ್ರೈನ್ಸನ್ನು ಡೆಪಾಸಿಟ್ ಮಾಡೋದು ಮತ್ತು ಬ್ಯಾಗ್ ಮಾಡೋದು, ಈ ಪ್ರೋಸೆಸ್ ಎಂಟೈರ್ ಪ್ರೋಸೆಸ್ಸಿಗೆ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಂತ ಕರಿತೇವೆ. ಸೊ ಹಿಯರ್ ವೆನ್ ದ ಸ್ಟಿಗ್ಮಾ ಆಫ್ ದ ಬ್ಯಾಗ್ಡ್ ಫ್ಲವರ್ ಅಟೈನ್ಸ್ ರಿಸೆಪ್ಟಿವಿಟಿ, ಅಂದರೆ ಯಾವಾಗ ಅದು ಪೂರ್ಣ ರೀತಿಯಿಂದ ಸಿದ್ಧ ಆಗುತ್ತೆ, ರಿಸೆಪ್ಟಿವಿಟಿ ಹೊಂದಿದ ಮೇಲೆ pollen grains, mature pollen grains are collected from the anthers of the male parent and are dusted on the stigma so that again the flowers are rebagged. So ಈ entire process ಇಂದ ನಾವು ಏನು ಮಾಡಬಹುದು ಅಂತ ಹೇಳಿದ್ರೆ, this will help in producing the desired hybrids. ಅಂದರೆ ಡಿಸೈರ್ಡ್ ಪೋಲನ್ ಅನ್ನು ಡೆಪಾಸಿಟ್ ಮಾಡಿದ ಮೇಲೆ ದಿಸ್ ವಿಲ್ ಹೆಲ್ಪ್ ಇನ್ ಬ್ರಿಂಗಿಂಗ್ ಅಬೌಟ್ ದ ಪ್ರೊಸೆಸ್ ಆಫ್ ಹೈಬ್ರಿಡೈಸೇಷನ್. ಆರ್ಟಿಫಿಷಿಯಲಿ ನಾವು ಮಾಡ್ತಾ ಇದ್ದೀವಿ, ದಟ್ ಇಸ್ ವೈ ಇಟ್ಸ್ ಕಾಲ್ಡ್ ಆಸ್ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್. ಸೊ ಇಲ್ಲಿವರೆಗೂ ವಿ ಹ್ಯಾವ್ ಸ್ಟಡಿಡ್ ಅಬೌಟ್ ದ ಪ್ರಾಸೆಸ್ ಆಫ್ ಪೋಲನ್ ಪಿಸ್ಟಿಲ್ ಇಂಟರಾಕ್ಷನ್. ಯಾವ ರೀತಿ ಪಿಸ್ಟಿಲ್ಗೆ ಕೆಪಾಸಿಟಿ ಇದೆ ದಟ್ ಇಟ್ ಕ್ಯಾನ್ ಐಡೆಂಟಿಫೈ ವಿಚ್ ಇಸ್ ದ ರೈಟ್ ಟೈಪ್ ಆಫ್ ಪೋಲನ್ ಆ್ಯಂಡ್ ವಿಚ್ ಇಸ್ ದ ರಾಂಗ್ ಟೈಪ್ ಆಫ್ ಪೋಲನ್. ರೈಟ್ ಟೈಪ್ ಆಫ್ ಪೋಲನ್ ಆಯ್ಕೆ ಆದಮೇಲೆ ಮುಂದೆ ಏನು ಬೆಳವಣಿಗೆ ಆಗ್ತದೆ ಅಂತ ಹೇಳಿನೂ ಕೂಡ ಈ ಕ್ಲಾಸಲ್ಲಿ ಶಾರ್ಟಾಗಿ ನಾನು ನಿಮಗೆ ಹೇಳಿಕೊಟ್ಟಿದ್ದೇನೆ. ಸೊ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಮ್ಯಾಕ್ಸಿಮಮ್ ಜನಕ್ಕೆ ಶೇರ್ ಮಾಡಿ, ಸೊ ದ್ಯಾಟ್ ಅದರ್ ಸ್ಟೂಡೆಂಟ್ಸ್ ಕ್ಯಾನ್ ಆಲ್ಸೋ ಹ್ಯಾವ್ ದ ಬೆನಿಫಿಟ್. ಸ್ಟೂಡೆಂಟ್ಸ್ ಯಾರು ನಮ್ಮ ಆನ್ಲೈನ್ ಕೋರ್ಸನ್ನು ಜಾಯಿನ್ ಮಾಡೋದಕ್ಕೆ ಅಥವಾ ಆನ್ಲೈನ್ ಕ್ಲಾಸಸ್ಸನ್ನು ಜಾಯಿನ್ ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀರಿ, ನಮ್ಮ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬಹುದು ಫ್ರಮ್ ದ ಗೂಗಲ್ ಪ್ಲೇ ಸ್ಟೋರ್. ಆ್ಯಪ್ ಹೆಸರನ್ನು ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಆ ಆ್ಯಪ್ ಹೆಸರನ್ನು ನೀವು ಆಲ್ಫಾ ಟ್ಯುಟೋರಿಯಲ್ಸ್ ಕಲಬುರ್ಗಿ ಅಂತ ಟೈಪ್ ಮಾಡಿದಲ್ಲಿ ನಿಮಗೆ ಗೂಗಲ್ ಪ್ಲೇ ಸ್ಟೋರ್ ಮುಖಾಂತರ ನಮ್ಮ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬಹುದು. ಆ್ಯಂಡ್ ಎಂಟೈರ್ ಕಂಟೆಂಟನ್ನು ಮುಂದಿನ ಬರೋವಂಥ ದಿನಗಳಲ್ಲಿ ನಾವು ಸೈಮಲ್ಟೇನಿಯಸ್ಲಿ ವಿ ಹ್ಯಾವ್ ಆಲ್ರೆಡಿ ಪೋಸ್ಟೆಡ್ ಫ್ಯೂ ಚಾಪ್ಟರ್ಸ್ ಆನ್ ದೇರ್. ಅದಕ್ಕಾಗಿ ನಿಮಗೆ ನಮ್ಮ ಕ್ಲಾಸಸ್ ಯಾವ ರೀತಿ, ಇಫ್ ಯು ಆರ್ ಇಂಟ್ರೆಸ್ಟೆಡ್, ಇಫ್ ಯು ಲೈಕ್ ಆರ್ ಕ್ಲಾಸಸ್, ದಟ್ ಈಸ್ ವೈ ವಿ ಆರ್ ಪೋಸ್ಟಿಂಗ್ ಇಟ್ ಆನ್ ದ ಯೂಟ್ಯೂಬ್ ಆಲ್ಸೋ, ಸೊ ದ್ಯಾಟ್ ನೀವು ನಾವು ಯಾವ ಥರ ಕ್ವಾಲಿಟಿಯನ್ನು ಡೆಲಿವರ್ ಮಾಡ್ತೀವಿ ಅಂತ ಹೇಳಿ ನಿಮಗೆ ಗೊತ್ತಾಗಲಿ ಅನ್ನೋ ದೃಷ್ಟಿಯಿಂದ. See you in the next video with another concept of sexual reproduction in flowering plants. Till then, keep learning and all the best.